ಇನ್ನು ಅವ್ಯವಹಾರ ಪ್ರಶ್ನಿಸಿದ್ರೆ ಬಾಡಿಗೆ ಗೂಂಡಾನಿಂದ ಬೆದರಿಕೆ ಹಾಕ್ತಾರೆ ಅನ್ನುವಂಥದ್ರ ಬಗ್ಗೆ ಒಂದು ಆರೋಪ ವಿಜಯಪುರದಲ್ಲಿ ಕೇಳಿ ಬಂದಿದೆ. ವಿಜಯಪುರ ಚಡಚಣ ಸಿಡಿಪಿಒ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸೋಮಶೇಖರ್ ಪಟ್ಟಣಶೆಟ್ಟಿ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು ಇದರ ಮೇಲಿರುವಂತಹ ಆರೋಪ. ಸಿಡಿಪಿಒ ಪರವಾಗಿ ಕೆಆರ್ಎಸ್ ಕಾರ್ಯಕರ್ತರಿಗೆ ಬೆದರಿಕೆ ಹಾಕಿದಾರಂತೆ. ಸೋಮಶೇಖರ್ ಪಟ್ಟಣಶೆಟ್ಟಿ ವಿರುದ್ಧ ಗಂಭೀರ ಆರೋಪ ಈಗ ಕೇಳಿ ಬಂದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅವ್ಯವಹಾರ ನಡೀತಾ ಇದೆಯೇ. ಅಂಗನವಾಡಿ ಮಕ್ಕಳಿಗೆ, ಗರ್ಭಿಣಿ ಜೊತೆಗೆ ಬಾಣಂತಿಯರಿಗೆ, ಇವರೆಲ್ಲರಿಗೂ ಕೂಡ ಜೊತೆಗೆ ಕಿಶೋರಿಯರಿಗೆ ನೀಡುವಂತಹ ಪೌಷ್ಟಿಕ ಆಹಾರ ವಿತರಣೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗಿರುವಂತಹ ವಿಚಾರ. ಸೊ ಈ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಸಿಡಿಪಿಒ ಕಚೇರಿಗೆ ಕೆಆರ್ಎಸ್ ಕಾರ್ಯಕರ್ತರು ಹೋಗಿದ್ರು. ಸೊ ಆಗ ಸೋಮಶೇಖರ್ ನಿಂತಿರೋದು ಜೊತೆಗೆ ಬೆದರಿಕೆ ಹಾಕಿರುವಂತದ್ದು ಆ ವಿಡಿಯೋ ಕೂಡ ವೈರಲ್ ಆಗಿದೆ, ನೀವು ಕೂಡ ನೋಡಬಹುದು. ಅವರು ಒಳಗೆ ಬಂದ 5 ಲಕ್ಷ ಕೊಟ್ರೆ ಅವರು ಹೂನೆ ಅಂದ್ ಬಿಡ್ತಾರ್ರಿ ಪೊಲೀಸ್ರಿ. ನೀವು ಎಲ್ಲಿದ್ರಿ ಎಲ್ಕೋರಿಗೆ ಗಾಡಿ ಮೇಲೆ ಹೋಗ್ತಿರ್ತೀರಿ, ನೀವು ಒಂದ್ ಟ್ರಾಕ್ ತರಿಸ್ತದ ಹೇಳಿದು ಕಲಾಸ್ ಮಾಡಿಸ್ಬಿಡ್ತಾರ, ಮುಗಿತು ವ್ಯವಹಾರ ಕ್ಲೋಸ್ ಅಂತ ಅನ್ಕೋರಿ. ಅವರು ಒಳಗೆ ಬಂದ 5 ಲಕ್ಷ ಕೊಟ್ರೆ ಅವರು ಹೂನೆ ಅಂದ್ ಬಿಡ್ತಾರ್ರಿ ಪೊಲೀಸ್ರಿ. ನೀವು ಎಲ್ಲಿದ್ರಿ ಎಲ್ಕೋರಿಗೆ ಗಾಡಿ ಮೇಲೆ ಹೋಗ್ತಿರ್ತೀರಿ, ನೀವು ಒಂದ್ ಟ್ರಾಕ್ ತರಿಸ್ತದ ಹೇಳಿದು ಕಲಾಸ್ ಮಾಡಿಸ್ಬಿಡ್ತಾರ, ಮುಗಿತು ವ್ಯವಹಾರ ಕ್ಲೋಸ್ ಅಂತ ಅನ್ಕೋರಿ. ಅವರು ಒಳಗೆ ಬಂದ 5 ಲಕ್ಷ ಕೊಟ್ರೆ ಅವರು ಹೂನೆ ಅಂದ್ ಬಿಡ್ತಾರ್ರಿ ಪೊಲೀಸ್ರಿ. ನೀವು ಎಲ್ಲಿದ್ರಿ ಎಲ್ಕೋರಿಗೆ ಗಾಡಿ ಮೇಲೆ ಹೋಗ್ತಿರ್ತೀರಿ, ನೀವು ಒಂದ್ ಟ್ರಾಕ್ ತರಿಸ್ತದ ಹೇಳಿದು ಕಲಾಸ್ ಮಾಡಿಸ್ಬಿಡ್ತಾರ, ಮುಗಿತು ವ್ಯವಹಾರ ಕ್ಲೋಸ್ ಅಂತ ಅನ್ಕೋರಿ. ಅವರು ಒಳಗೆ ಬಂದ 5 ಲಕ್ಷ ಕೊಟ್ರೆ ಅವರು ಹೂನೆ. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಾವು ಪ್ರತಿನಿಧಿ ಅಶೋಕ್. ಏನಿದು ಇವ್ರು ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಏನೋ ಒಂದು ಗಾಡಿ ತರಿಸ್ತಾರೆ, ಖಲಾಸ್ ಮಾಡಿಸ್ಬಿಡ್ತಾರೆ ಅಂತಾನು ಕೂಡ ಹೇಳ್ತಾರೆ. ಏನ್ ಆಕ್ಚುಲಿ ನಡೀತಾ ಇರುವಂತದ್ದು ಏನು ಇಲ್ಲಿ ಅವ್ಯವಹಾರ? ಈ ಬಗ್ಗೆ ಏನಾದ್ರು ಕಂಪ್ಲೇಂಟ್ಸ್ ಆಗಿದೆಯಾ? ರೆಹಮಾನ್, ಖಂಡಿತವಾಗಿ ಈ ಕುರಿತು ಇನ್ನೂ ಪ್ರಕರಣ ದಾಖಲಾಗಿಲ್ಲ. ಇದು ಚಡಚಣ ತಾಲೂಕಾ ಸಿಡಿಪಿಒ ಕಚೇರಿಯಲ್ಲಿ ನಡೆದಂತ ಘಟನೆ. ಏನು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಸಿಡಿಪಿಒ ಚಡಚಣ ಕಚೇರಿಯಿಂದ ಏನು ಪೌಷ್ಟಿಕ ಆಹಾರ, ಏನು ಅಂಗನವಾಡಿ ಮಕ್ಕಳಿಗಿರ್ಬೋದು, ಕಿಶೋರಿಯರಿಗಿರ್ಬೋದು, ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಕೊಡ್ತಕ್ಕಂಥ ಆಹಾರ ಈ ಪೂರೈಕೆ ಕುರಿತು ಮಾಹಿತಿ ಕೇಳಿದಾಗ ಸಿಡಿಪಿಒ ಅವರು ಏನು ಬಾಡಿಗೆ ಗುಂಡ ಮೂಲಕ ಇವರಿಗೆ ಒಂದು ಬೆದರಿಕೆಯನ್ನು ಹಾಕಿಸ್ತಾರೆ. ಸೋಮಶೇಖರ್ ಎನ್ನುವರು ಏನು ಕೆಆರ್ಎಸ್ ಪಕ್ಷದ ಮುಖಂಡರಿಗೆ ಒಂದು ಜೀವ ಬೆದರಿಕೆ ಹಾಕ್ತಾರೆ. ಇಂಥ ಅಕ್ರಮವನ್ನ ಕೇಳಬಾರ್ದು, ನಿಮ್ಗೆ ಏನಾದ್ರು ಬೇಕಾದ್ರೆ ನಾವು ಕೊಟ್ಟು ಕಳಿಸ್ತೀವಿ, ಈ ತರ ನೀವು ಪ್ರಶ್ನೆ ಮಾಡಿದ್ರೆ ಈ ಚಡಚನ್ ಭಾಗದಲ್ಲಿ ದಿನಕ್ಕೆ 4 ಆಕಳನ್ನು ಕಡಿತಾರೆ. ಅದನ್ನ ಪ್ರಶ್ನೆ ಮಾಡಿದ್ರೆ ಅವರು ಆಕಳ ಸಮೇತ ನಿಮ್ಮನ್ನು ಕಡಿದು ಹಾಕ್ತಾರೆ. ಬೈಕಲ್ಲಿ ಹೋಗುವಾಗ ನಿಮಗೆ ಲಾರಿ ಹಚ್ಚಿ ಗುಜ್ಜಿ ಸಾಯಿಸ್ತಾರೆ, ಏನ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಮೂಲಕ ಜೀವ ಬೆದರಿಕೆ ಹಾಕ್ತಾರೆ. ಅಲ್ಲಿ ಅಕ್ರಮಗಳನ್ನ ಒಟ್ಟಾರೆಯಾಗಿ ನೀವು ಅದೇ ಕಾರಣಕ್ಕೂ ಪ್ರಶ್ನೆ ಮಾಡಬಾರ್ದು ಎನ್ನುವ ರೀತಿಯಲ್ಲಿ ಸಿಡಿಪಿಒ ಹಾಗೂ ಇತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರತಕ್ಕಂತ ಏನು ಈ ವ್ಯಾಪಕ ಭ್ರಷ್ಟಾಚಾರ ಇರ್ಬೋದು, ಆ ಕಳಪೆ ಆಹಾರದ ಗೋಲ್ಮಾಲ್ ಇರ್ಬೋದು, ಇದ್ಯಾವುದನ್ನ ಪ್ರಶ್ನೆ ಮಾಡಬಾರ್ದು ಎಂಬ ರೀತಿಯಲ್ಲಿ ಅವರು ಬೆದರಿಕೆ ಹಾಕ್ತಾರೆ. ಈ ನಿಟ್ಟಿನಲ್ಲಿ ಕೆಆರ್ಎಸ್ ಪಕ್ಷದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ಪಿ ಅವರಿಗೆ ಒಂದು ಮನವಿಯನ್ನ ಸಲ್ಲಿಸಿ ಸೂಕ್ತ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಈ ನಿಟ್ಟಿನಲ್ಲಿ ಸೋಮೋಟೋ ಪ್ರಕರಣ ದಾಖಲಾಗಿ ವಿಚಾರಣೆ ನಡೆಯಬೇಕಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಅಶೋಕ್.